ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚಿನಿಂದ ವಿಮಾ ಕಂಪನಿಗಳು ನಲಿಗಿ ಹೋಗಿವೆ. ನೋಡಿ, ನಮಗೇನಾದರೂ ಅಪಾಯ ಆದಾಗ ನಾವು ಮನೆಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದೀವಿ, ಹೆಲ್ತ್ಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದೀವಿ, ನಾವು ಅಕಸ್ಮಾತ್ ಡೆತ್ ಆ ಥರ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದೀವಿ, ಕಾರ್ಗೊಂದು ಇನ್ಶೂರೆನ್ಸ್ ಮಾಡಿದ್ದೀವಿ, ಎಲ್ಲ ಮಾತಾಡ್ತೀವಲ್ವಾ. ಈ ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚು ನೀವು ನೋಡ್ಬಿಟ್ಟಾಗ ಇನ್ಶೂರೆನ್ಸ್ ಕಂಪನಿಗಳು ಏನು ಮಾಡ್ತಾ ಇವೆ ಅಂತ ಒಂದು ಆಶ್ಚರ್ಯ ಆಗುತ್ತೆ. ನನ್ನ ಮನೆ ಹೊರಟೋಯ್ತಪ್ಪ, 10 ಕೋಟಿ ಮನೆ ಇತ್ತು ನಂದು, 2 ಕೋಟಿ ಬಾಳ್ತಿತ್ತು ಅಂತ ಹೇಳಿದಾಗ ಅಷ್ಟೆಲ್ಲ ನಾನು ಕೊಡೋಕ್ಕಾಗಲ್ಲ ಅಂಥೇಳಿ ವಿಮಾ ಕಂಪನಿಗಳು ರಾಗ ಎಳೆದಿವೆ. ಅಲ್ಲಿ ಸಾವಿರಾರು ಮನೆಗಳು, ಕಟ್ಟಡಗಳು ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಈಗ ವಿಮಾ ಕಂಪನಿಗಳಿಗೇನು ಅಂದರೆ, ಎಲ್ಲ ಮನೆ ಸುಟ್ಟು ಹೋಯಿತು, ಕಾಡು ಸುಟ್ಟು ಹೋಯ್ತಲ್ಲ, ಎಲ್ಲಿಂದ ತರೋಣ ಹಣ ಅಂತ ವಿಮೆ ಮಾಡಿಸಿರುವವರಿಗೆ ನಷ್ಟ ಪರಿಹಾರ ಕೊಡೋ ಅನಿವಾರ್ಯತೆ ಅವರಿಗೆ ಎದುರಾಗಿದೆ. ಅಂದಾಜಿನ ಪ್ರಕಾರ ವಿಮಾ ಕಂಪನಿಗಳಿಗೆ $30 ಬಿಲಿಯನ್ ನಷ್ಟ ಆಗಿದೆ. ಇಲ್ಲಿ $30 ಬಿಲಿಯನ್ ನಷ್ಟ ಆಗಿರೋದಲ್ಲಿ ಭಾರತೀಯ ಕರೆನ್ಸಿ ಪ್ರಕಾರ 30,000 ಕೋಟಿಗಳನ್ನು ಮೀರಿ ಹೊರಟೋಗ್ಬಿಡುತ್ತೆ. ಇದು ಬರೀ ಅಲ್ಲಿಗೆ ಇಲ್ಲ, ಅದು ಮೀರಿ ಹೊರಟೋಗ್ಬಿಡುತ್ತೆ. ಲಕ್ಷಾಂತರ ಕೋಟಿ ನಷ್ಟ ಆಗಿದೆ ಅಲ್ಲಿ. ಸೊ ಕಾಡು ಮನೆಗಳ ಆಪೋಷಣ ಮಾತ್ರವಲ್ಲದೆ ವಿಮಾ ಮಾರುಕಟ್ಟೆನೇ ಶೇಕ್ ಆಗಿಬಿಟ್ಟಿದೆ. ಬೆಂಕಿ ಬಿದ್ದಿದ್ದ ಕಾಡ್ಗಾದರೆ ನಿಜವಾಗ್ಲೂ ಹೊತ್ತುರಿತಾ ಇರೋದು ವಿಮಾ ಕಂಪನಿಗಳು ಅಂತ. ಕಾರಣ ಅಷ್ಟೇ, ಎಲ್ರಿಗೂ ಬೇಕಲ್ಲ. ಈಗ ಸಾವಿರಾರು ಎಕರೆ ಅರಣ್ಯ ನಾಶ, ಸಾವಿರಾರು ಮನೆಗಳು ಸುಟ್ಟು ಹೋಯಿತು. ಬೆಂಕಿಗೆ ಬೆಂದಂಥ ಪ್ರದೇಶಗಳಲ್ಲಿ ಕಂಪ್ಯೂಟರ್ ಟೆಕ್ನಾಲಜಿಯ ಮೂಲಕ ಪತ್ತೆ ಹಚ್ಚಲಾಗ್ತಾ ಇದೆ. ಕಾಡ್ಗಿಚ್ಚಿನ ನಡುವೆ ಕೂಡ ಪಾಲಿಸಿದಾರರಿಗೆ ವಿಮಾ ಕಂಪನಿಗಳು ಹೆಚ್ಚಿನ ನಿರ್ಬಂಧವನ್ನಾಗಿ ಕ್ಲಾಸ್ಗಳು, ಈಗ ಏನಾಗುತ್ತೆ, ಒಂದು ಕಂಪ್ನಿಯವರು ಬಂದಾಗ ಎಲ್ಲ ಸೈನ್ ಹಾಕೊಟ್ಬಿಡ್ತಾರೆ. ಎಲ್ಲ ಓದಿದ್ದೀವಿ ಸರ್, ಎಲ್ಲ ಚಿಕ್ಕ ಚಿಕ್ಕ ಬರೆದಿರ್ತಾರಲ್ಲ, ಸೈನ್ ಹಾಕಿದ್ದೆ, ಪೂರ್ತಿ ಓದ್ಕೊಂಡಿರಲ್ಲ. ಈಗ ಅದರಲ್ಲಿ ಏನೇನೋ ಹುಡುಕ್ತಾ ಇದ್ದಾರೆ ಇವರು. ಬೆಂಕಿ ಬಿದ್ದರೆ ನಾವು ಹೇಳಿದ್ವಾ, ಮನೆ ಸುಟ್ಟೋದ್ರೆ ಹೇಳಿದ್ವಾ, ನಿಮ್ಮ ಮನೆಯಲ್ಲೇ ಗ್ಯಾಸ್ ಸಿಲಿಂಡರ್ ಆದರೆ ಮಾತ್ರ ಅಪ್ಲೈ, ಕಾಡಿಂದ ಬೆಂಕಿ ಬಿದ್ದರೆ ಇಲ್ಲ, ಈ ಥರದ್ದು ಏನೇನೋ ಒಂದಷ್ಟು ಮಾಡ್ತಾ ಇರ್ತಾರೆ. ಇದೀಗ ವಿಮಾ ಮಾಡಿಸಿದವರಿಗೆ ಇದೀಗ ಪರಿಹಾರ ಕೊಡಲೇಬೇಕಾದಂಥ ಸಂಕಷ್ಟದಲ್ಲಿ ಕಂಪನಿಗಳಿವೆ. ವಿಮೆ ಕಂಪನಿಗಳಿಗೆ ಭಾರೀ ಮೊತ್ತದಲ್ಲಿ ವಿಮೆಯನ್ನು ಕೊಡದೆ ಬೇರೆ ದಾರಿ ಇಲ್ಲ. ಇದಕ್ಕೆ ಏನಾದರೂ ರೂಟ್ ಸಿಗುತ್ತಾ ಅಂತ ಹೇಳಿ ಅವರು ಕೂಡ ಹುಡುಕ್ತಾ ಇದ್ದಾರೆ. ಸುರಕ್ಷಿತ ಎಂಬ ಹಣೆಪಟ್ಟಿ ಹೊತ್ತಿದ್ದಂಥ ಕಟ್ಟಡಗಳು ಕೂಡ ಬೆಂಕಿಗೆ ಆಹುತಿಯಾಗಿಬಿಟ್ಟಿವೆ. ಕಳೆದ ಮಂಗಳವಾರದಿಂದ 40,300 ಎಕರೆಯಷ್ಟು ಅರಣ್ಯ ಸಂಪೂರ್ಣ ನಾಶ ಆಗಿಬಿಟ್ಟಿದೆ. ಅಲ್ಲಿ ಲಾಸ್ ಏಂಜಲೀಸ್ನ 2 ಅಗ್ನಿ ದುರಂತಗಳಲ್ಲಿ 25 ಜನ ಸತ್ತು ಹೋದರು. ಭಾರೀ ಕಾಡ್ಗಿಚ್ಚಿನಿಂದ ಇದುವರೆಗೂ 12,000 ಮನೆಗಳು ಸುಟ್ಟು ಬೂದಿಯಾಗಿವೆ. ಸ್ಕೂಲ್, ಕಾಲೇಜ್, ಹಾಸ್ಟೆಲ್, ಮನೆ ಎಲ್ಲವೂ ಸುಟ್ಟು ಹೋಯಿತು. ಅತಂತ್ರರಾಗಿರೋದು 92,000